ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವ್ರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ, ನಾವು ಕೊಟ್ಟಂತ ಮಾರ್ಗದರ್ಶನವನ್ನ ಶಾಶ್ವತ ತಪ್ಪದೆ ಮಾಡ್ತಾ ಇದ್ದಾರೆ. ಒಳ್ಳೆ ಮನಸ್ಸಿನಿಂದ ಏನೇ ಮಾಡಿದ್ರು ಅದು ವ್ಯರ್ಥ ಆಗುದಿಲ್ಲ. ಪ್ರಾಮಾಣಿಕವಾಗಿ ಏನೇ ಕೊಟ್ಟರು ಅದು ಕೆಟ್ಟೋದಿಲ್ಲ. ಇದಕ್ಕೆ ಒಂದೇ ಒಂದು ಉದಾಹರಣೆ ಏನು ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ರಾಮಲಿಂಗರೆಡ್ಡಿ ಸಾಹೇಬರು. ಈ ಕ್ಷೇತ್ರದ ಜವಾಬ್ದಾರಿ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರ ಮುಖಂಡತ್ವದಲ್ಲಿ ಮುಂದಕ್ಕೆಲ್ಲ ಕಾರ್ಯಕ್ರಮಗಳು ನಡೀತದೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಸಂದರ್ಭೋಚಿತ ಕಾಲಾಯ ತಸ್ಮೈ ನಮಃ. ಸತತ ಪ್ರಯತ್ನಿದೆ ಸಾಧನಂ ಭವಿಷ್ಯದುಳು. ನವನವ ಇತಿಹಾಸ ಸೃಷ್ಟಿಸೋ ಬೇರ್ಪಡೆದಿರುವ ಸಾಧನೆಯ ದಾರಿಯಿಂದ ಆರು ಮಾತನಾಡುವವರು ಏನು ಮಾಡುವವರು ನಿನ್ನೆಲ್ಲೆಲ್ಪ ಛಲವಂ ಬಡಿದೆಬ್ಬಿಸು ಮಾನವನೇ ಅಂದ ಹಾಗೆ 40 ವರ್ಷಗಳ ನಂತರ ಪದ್ಮನಾಭ ನಗರದಲ್ಲಿ ಇಂಥ ಒಂದು ಬದಲಾವಣೆ ತರಬೇಕು ಅಂತ ಒಂದು ನಮ್ಗೆಲ್ಲ ಸ್ಫೂರ್ತಿಯಾಗಿ ನಿಂತು ಅದು ಬರೀ ಪ್ರಾಮಾಣಿಕ ಪ್ರಯತ್ನದಿಂದ ಮಾತ್ರ ಸಾಧ್ಯ ಅಂತ ತೋರಿಸ್ಕೊಟ್ಟವರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ಒಬ್ಬ MLA ಕೊಡುವಂತ ಜಾಗನ ನಾವು ಅಧ್ಯಕ್ಷನಾಗಿ ಮಾಡಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರ್ಸಿ ಅವರ ಮುಖಂಡತ್ವವನ್ನ ಇವತ್ತು ನಾವು ಕೊಟ್ಟಿದ್ದೇವೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀ
ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಈ ಕ್ಷೇತ್ರದ ಜವಾಬ್ದಾರಿ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರ ಮುಖಂಡತ್ವದಲ್ಲಿ ಮುಂದಕ್ಕೆಲ್ಲ ಕಾರ್ಯಕ್ರಮಗಳು ನಡೀತದೆ. ಒಬ್ಬ MLA ಕೊಡುವಂತ ಜಾಗನ ನಾವು ಅಧ್ಯಕ್ಷನಾಗಿ ಮಾಡಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರ್ಸಿ ಅವರ ಮುಖಂಡತ್ವವನ್ನ ಇವತ್ತು ನಾವು ಕೊಟ್ಟಿದ್ದೇವೆ. ಶ್ರೀನಿವಾಸ್ ಅವರ ಮಾರ್ಗದರ್ಶನ, ಪ್ರಮೋದ್ ಅವರ ನಾಯಕತ್ವ ಇವೆರಡು ಕೂಡ ನಡೀತದೆ. ಅದಕ್ಕೆಲ್ಲ ಹಿರಿಯರೆಲ್ಲ ಸಹಕಾರವನ್ನ ಕೊಡಲೇಬೇಕು. ಯಾವ ಕನ್ಫ್ಯೂಷನ್ ಬೇಡ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಾತಾಡ್ತಾ ಇರೋಂಥ ಮಾತು ಇದು ಎಲ್ಲ ನಿಮ್ಮ ತಲೆಯಲ್ಲಿ. ಇವತ್ತು ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತದೆ. ಈ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಿಮ್ಮ ಏನು ಪವರ್ ಇದೆ, ಏನ್ ಶಕ್ತಿ ಇದೆ, ಏನ್ ಬದಲಾವಣೆಯನ್ನು ತರಬೇಕು ಅಂತ ತೀರ್ಮಾನ ಮಾಡಿದ್ದೀರಿ, ಆ ಸಂಕಲ್ಪವನ್ನು ಮಾಡಿ ತಾವು ಮಾಡಬೇಕು. ನೀವು ಜನರ ಹತ್ರ ಹೋಗ್ಬೇಕು, ಜನರ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಎಲ್ಲೆಲ್ಲೋ ಎಂತೆಂಥ ಬದಲಾವಣೆ ಆಗುತ್ತದೆ. ನಿಮ್ಮಲ್ಲಿ ಏನು ಬದಲಾವಣೆ ಆಗೋದೇನು ಕಷ್ಟ ಅಲ್ಲ. ನೀವು ಸ್ಥಳೀಯರು, ಯಾರು ನೀವು ಲೋಕಲ್. ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ಇದೆ. ನೀವು ನಿಮ್ಮ ಕ್ಷೇತ್ರವನ್ನ ಸ್ಥಳೀಯರ ಕೈಗೆ, ಮುಂದಕ್ಕೆ ಕಾರ್ಪೊರೇಷನ್ಗೆ ನಾವು ಕೊಡುವಂತ ಎಲ್ಲ ಅಭ್ಯರ್ಥಿಗಳನ್ನ ನೀವೆಲ್ಲ ಗೆಲ್ಲಿಸುವಂತ ಕೆಲಸವನ್ನ ತಾವೆಲ್ಲ ಸೇರಿ ಮಾಡಬೇಕು. ಇವತ್ತು ಹೆಣ್ಮಕ್ಳು ಗೃಹಲಕ್ಷ್ಮಿ ಹಣದಿಂದ ಈಗ ತಾನೇ ಒಂದು ಕ್ಯಾಂಟೀನ್, ಗೃಹಲಕ್ಷ್ಮಿ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದಾರೆ. ಬಹಳ ಸಂತೋಷ. ಆ ನನ್ನ ಸೋದರಿಗೆ ನನ್ನ ಅಭಿನಂದನೆಗಳು. ದೋಸೆ ಹಾಕ್ತಾ ಇದ್ರು, ಇನ್ನ ಕೊಡಲಿಲ್ಲ ದೋಸೆ. ಬಹಳ ಸಂತೋಷ. ನಾನು ರಾಮಲಿಂಗಾರೆಡ್ಡಿ ಅವರು ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೇವೆ. ಇವತ್ತು ಅವರು ಭಗವಂತ ಅವ್ರಿಗೆ ಹೆಚ್ಚಿಗೆ ಆಯುಷು, ಆರೋಗ್ಯ, ಸೇವೆ ಮಾಡಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ರಾಮಲಿಂಗಾರೆಡ್ಡಿ ಅವರು ಬಂದು ಇಲ್ಲಿ ಆಶೀರ್ವಾದ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಫಲಾನುಭವಿಗಳಿಗೆ ಏನೇನು ಕುಂದು ಕೊರತೆ ಇತ್ತು, ಏನೇನು ಆಗು ಹೋಗುಗಳಿತ್ತು, ಹಾಗೆ ಅವ್ರಿಗೆ ಅನುಷ್ಠಾನಕ್ಕೆ ಬರಬೇಕು ಅಂದಾಗ ಏನೇನು ಅದಕ್ಕೆ ತಾಂತ್ರಿಕ ಒಂದು ಸಮಸ್ಯೆಗಳಿರ್ತವೋ ಅದನ್ನೆಲ್ಲ ನೀವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನೀವು ಅದಕ್ಕೆ ಪರಿಹಾರ ಕೊಟ್ಟು ಅವರ ಮನೆ ಬಾಗಿಲಿಗೆ ಹೋಗಿ, ಸರ್ಕಾರನೇ ಅವರ ಮನೆ ಬಾಗಿಲಿಗೆ ಹೋಗಿ ತಲುಪುವಂಥ ಒಂದು ಕೆಲಸ ನೀವೆಲ್ಲ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು, ನನಗೆ ಮತ್ತು ನಮ್ಮ ಸಮಿತಿಯ ಸದಸ್ಯರುಗಳಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟರು. ಹಾಗಾಗಿ ಇವತ್ತಿಗೆ ಒಂದು ವರ್ಷ ಕಳೀತು. ಇವತ್ತು ಫಲಾನುಭವಿಗಳು ಏನೇನು ಮಾಡಿದ್ದಾರೆ, ಗೃಹಲಕ್ಷ್ಮಿ ದುಡ್ಡಿಂದ, ಈ 5 ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರದ ಜನತೆಯರು, ನಮ್ಮ ಕ್ಷೇತ್ರದ ಫಲಾನುಭವಿಗಳು ಏನು ಅನುಕೂಲ ಪಡ್ಕೊಂಡಿದ್ದಾರೆ, ಅವರ ಜೀವನ ಹೇಗೆ ಬದಲಾವಣೆ ಆಗಿದೆ, ಅವರ ಜೀವನ ಈ ಗ್ಯಾರಂಟಿಗಳಿಂದ ಹೇಗೆ ಬದಲಾವಣೆ ಆಗಿದೆ, ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ನೋಡಲಿಕ್ಕೆ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲರೂ ಇವತ್ತು ಇಲ್ಲಿಗೆ ಬರ್ತಾ ಇರೋದು. ಇವತ್ತು ವಿಶೇಷ ಏನು ಅಂದರೆ ನಮ್ಮ ಫಲಾನುಭವಿಗಳು ಒಟ್ಟಾಗಿ ಸೇರಿ ಇಬ್ಬರು ಒಟ್ಟಾಗಿ ಸೇರಿ ಗೃಹಲಕ್ಷ್ಮಿ ದುಡ್ಡಿನಿಂದ ಕೂಡಿಟ್ಟಿರ್ತಕ್ಕಂಥ ದುಡ್ಡಿನಿಂದ ಇವತ್ತು ಗೃಹಲಕ್ಷ್ಮಿ ಕ್ಯಾಂಟೀನ್ ಮಾಡಿದ್ದಾರೆ. ಅವರ ಜೀವನ ಇವತ್ತು ಒಂದು ಅಭಿವೃದ್ಧಿ ಕಾಣ್ತಾ ಇದೆ. ಅವ್ರಿಗೆ ಮೈಕ್ರೋ ಫೈನಾನ್ಸಸ್ ಏನು ತೊಗೊಂಡಿರ ಅವರ ಜೀವನದಲ್ಲಿ ಒಂದು ಬಿಸ್ನೆಸ್ ಶುರು ಮಾಡಲಿಕ್ಕೆ ಈ ಯೋಜನೆಗಳು ಒಂದು
ಅಡಿಪಾಯ ಆಗಿದೆ. ಹಾಗಾಗಿ ಯಾವುದೇ ಒಂದು ಯೋಜನೆಗಳಿರ್ಬೋದು ಅದರಿಂದ ಯಾವ ರೀತಿ ಜನ ಉಪಯೋಗಿಸ್ಕೊಂಡು ಅವರ ಜೀವನದಲ್ಲಿ ಬದಲಾವಣೆ ಕಾಣ್ತಾರೆ ಅನ್ನೋದೇ ತುಂಬ ಮುಖ್ಯವಾದದ್ದು. ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಬಂದಿರತಕ್ಕಂಥ ದುಡ್ಡಿನಿಂದ ಅವರು ಕೂಡಿಟ್ಕೊಂಡು ಅದನ್ನು ಬಂಡವಾಳವಾಗಿ ಮಾಡಿಕೊಂಡು ಒಂದು ಸಣ್ಣ ಗ್ಯಾರಂಟಿ ಕ್ಯಾಂಟೀನನ್ನು ಗೃಹಲಕ್ಷ್ಮಿ ಕ್ಯಾಂಟೀನ್ ಅಂತ ಮಾಡಿದ್ದಾರೆ. ಹೇಗೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅವರು ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾರೆ, ಅವರಿಂದ ಹೇಗೆ ಉದ್ಯೋಗಗಳು ಸೃಷ್ಟಿಯಾಗ್ತದೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿ ನಮ್ಮ ಗೃಹಲಕ್ಷ್ಮಿ ಕ್ಯಾಂಟೀನ್ ಒಂದು ಸಾಕ್ಷೀಭೂತರಾಗಿ ಇವತ್ತು ನಿಂತಿದೆ. ಅದೇ ರೀತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿ ಕೂಡ ನಮ್ಮ ಕಚೇರಿ ಹತ್ರ ಇವತ್ತು ಒಂದು ಉದ್ಘಾಟನೆ ಮಾಡೋ ಸಮಾರಂಭ ಕೂಡ ಅವರು ಗಣ್ಯರು ಆಗಮಿಸ್ತಾ ಇದ್ದಾರೆ. ಈ ಖಾತಾ ವಿತರಣೆ ಮಾಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಹಿರಿಯರು, ಸಾಧಕರು ಯಾರಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಇವತ್ತು ಒಂದು 70 ರಿಂದ 80 ಜನ ಸಾಧಕರಿಗೆ ಇವತ್ತು ಸನ್ಮಾನವನ್ನು ಏರ್ಪಡಿಸಿದ್ದೀವಿ. ಅವರು ಕೂಡ ಹೆಮ್ಮೆಯಿಂದ ಇವತ್ತು ಬಂದಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿರ್ತಕ್ಕಂಥದ್ದು ಯಾರು ಗುರುತಿಸಿಲ್ದಿರೋದು ನೀವು ಗುರುತಿಸಿದ್ದೀರಾ. ಅದಕ್ಕೋಸ್ಕರ ಅವರು ಈ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಅವರು ತುಂಬ ಹೆಮ್ಮೆಯಿಂದ ಬಂದಿದ್ದಾರೆ. ಅದೇ ರೀತಿ 10th ಮತ್ತು 12th ಸ್ಟ್ಯಾಂಡರ್ಡ್ ಹುಡುಗರಿಗೆ 10th ಮತ್ತು 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರೋ ಹುಡುಗರಿಗೆ ಯಾರಿಗೆ 85% ಅಬವ್ ಬಂದಿದೆಯೋ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂಥದ್ದು. ಮತ್ತು ನಾವು ಈ ಪ್ರಬಂಧ ಸ್ಪರ್ಧೆ ಅಂತ ಮಾಡಿದ್ವಿ, ವಿಶೇಷವಾದಂಥ ಒಂದು ಪ್ರಬಂಧ ಸ್ಪರ್ಧೆ, ಗ್ಯಾರಂಟಿ ಪ್ರಬಂಧ ಸ್ಪರ್ಧೆ ಅಂತ. ಏನು ಗ್ಯಾರಂಟಿ ಪ್ರಬಂಧ ಸ್ಪರ್ಧೆ ಅಂದರೆ ಹೇಗೆ ಈ ಗ್ಯಾರಂಟಿ ಯೋಜನೆಗಳು ಕುಟುಂಬಕ್ಕೆ ನೆರವಾಗ್ತಾ ಇದೆ ಅಂತ ಒಂದು ಅವ್ರಿಗೆ ಹೆಂಗೆ ಅದು ತಿಳ್ಕೊಬೇಕು, ಮಕ್ಕಳಲ್ಲಿ ಅದು ಅವೇರ್ನೆಸ್ ಹೇಗೆ ಕಾಣಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಗ್ಯಾರಂಟಿ ಪ್ರಬಂಧ ಸ್ಪರ್ಧೆ ಅಂತ ಮಾಡಿದ್ವಿ. ಆ ಪಾರ್ಟಿಸಿಪೆಂಟ್ಸ್ ಕೂಡ ಇವತ್ತು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಸೇರಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಹಿರಿಯ ನಾಯಕರು ಎಲ್ಲರೂ ಇವತ್ತು ಇಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಒಂದು ವರ್ಷ ಕಳಿತು ನಾವು ಮಾಡಿರ್ತಕ್ಕಂಥ ಸಾಧನೆಗಳು, ನಾವು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಜನಕ್ಕೆ ಅದು ಮುಟ್ಟಿಲ್ವೋ ಅನ್ನೋದನ್ನು ಸಾಕ್ಷಿಯಾಗಿ ಇವತ್ತು ನಾವು ಕಾಣಬೇಕು ಅಂತ ಹೇಳಿ ಈ ಪದ್ಮನಾಭನಗರ ಮಹಾಪರ್ವ ಅಂತಲೇ ಒಂದು ಹೆಸರಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಗಣ್ಯರು ಆಗಮಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಏನಂದರೆ ಇವತ್ತು ಸುಮಾರು ಜನ ನಮ್ಮ ಕಾರ್ಯಕರ್ತರು ನನಗೆ ನಮ್ಮ ಸಮಿತಿ ಕಡೆಯಿಂದ, ನಮ್ಮ ಸಮಿತಿಯ ಸದಸ್ಯರು ಮತ್ತು ನಮ್ಮ ಕಾರ್ಯಕರ್ತರು ಒಂದು ವರ್ಷದಲ್ಲಿ ನಾವೇನು 28 ಗ್ಯಾರಂಟಿ ಶಿಬಿರಗಳು, 20 ಗ್ಯಾರಂಟಿ ಸಂವಾದಗಳು, 3 ವಾರ್ಡಿನಲ್ಲಿ ಗ್ಯಾರಂಟಿ ಮನೆ ಮನೆ ಭೇಟಿ ಅಭಿಯಾನ ಮಾಡಿದ್ದೀವೋ ಇದಕ್ಕೆಲ್ಲ ನನಗೆ ಸಾಥ್ ಕೊಟ್ಟಂಥ ಎಲ್ಲ ಕಾರ್ಯಕರ್ತರು ಕೂಡ ನಾನು ವಂದಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ.